ಹಲೋ ಹಾಯ್ ನಮಸ್ಕಾರ. ನಾನು ಮಾತಾಡ್ತಾ ಇದ್ದೀನಿ ದಿವ್ಯಾ ಗಂಗಾಡ್ಕರ್. ನೀವು ನೋಡ್ತಾ ಇದ್ದೀರಾ ಚಕ್ರಮಣಿ ಗಿಡ. ಇದಕ್ಕೆ ಚಕ್ರಮಣಿ ಸೊಪ್ಪು ಅಂತ ಹೇಳ್ತಾರೆ. ಇಲ್ಲಿ ಇದನ್ನು ಸ್ವೀಟ್ ಲೀವ್ಸ್ ಅಂತ ಕರೀತಾರೆ. ಇದನ್ನು ಪ್ರೋಟೀನ್ ಯುಕ್ತವಾದಂಥ ಸೊಪ್ಪು ಅಂತಲೇ ನಾವು ಹೇಳ್ಬೋದು. ಗೂಗಲಲ್ಲಿ ಒಂದು ಸಲ ಸರ್ಚ್ ಮಾಡಿ ನೋಡಿ, ಸಂಪೂರ್ಣವಾದ ಮಾಹಿತಿ ನಿಮಗೆ ಇದ್ರ ಬಗ್ಗೆ ಸಿಗುತ್ತೆ. ಇದರದೊಂದು ಈಸಿ ರೆಸಿಪಿ ತೋರಿಸ್ತೀನಿ ಬನ್ನಿ. ನಾನೊಂದು ಬಾಣಲಿಗೆ ಒಣಮೆಣ್ಸಿನ್ಕಾಯಿ, ಸಾಸಿವೆ, ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ ನೋಡಿ. ಇದಕ್ಕೆ ವಿಶೇಷವಾಗಿಂತ ಹಸಿರು ಮೆಣಸಿನ್ಕಾಯಿ ಬೇಡ, ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿ. ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಚಕ್ರಮಣಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಾವು ಸೊಪ್ಪನ್ನ ಎಷ್ಟೇ ಜಾಸ್ತಿ ಹಾಕ್ಕೊಂಡ್ರೂ ಅದು ಸ್ವಲ್ಪನೇ ಆಗುತ್ತೆ ನೋಡಿ. ಸ್ವಲ್ಪ ಬಾಡಿಸಿದ ಮೇಲೆ ನೆಕ್ಸ್ಟ್ ಒಂದು ಟೊಮೊಟೊ ಹೆಚ್ಚಿರೋದನ್ನ ಹಾಕ್ತಾಯಿದ್ದೀನಿ. ನಿಮಗೆ ಟೊಮೊಟೊ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಟೇಸ್ಟಿಗೋಸ್ಕರ ಒಂದು ಯೂಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಬೇಯೋಕ್ಕಿಡ್ತೀನಿ. ಅದು ಸ್ಮೂತ್ ಆಗಲಿ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಇದು ತೆಗೆದ್ಮೇಲೆ ಅದು ತುಂಬ ಸ್ಮೂತಾಗೆ ಬರುತ್ತೆ. ಒಂದು 5 ಮಿನಿಟ್ಸ್ ಸಾಕು. ನಂತರ ನಾನು ಒಂದು ಸಾಂಬಾರು ಪೌಡರ್ನ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಟೇಸ್ಟ್ ಬೇಕಾಗುತ್ತೆ ಖಾರಕ್ಕೆ ತಕ್ಕಾಗೆ ನೀವು ಹಾಕ್ಕೊಳ್ಳಿ. ನೋಡಿ, ಹೀಗೆ ಬಾಡಿಸ್ತಾ ಬನ್ನಿ. ನೆಕ್ಸ್ಟು ನಾನು ಈಗಲೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸೊಪ್ಪಿಗೆಲ್ಲ ಜಾಸ್ತಿ ಉಪ್ಪು ಬೇಕಾಗಲ್ಲ, ಸ್ವಲ್ಪನೇ ಹಾಕ್ಕೊಂಡ್ರೆ ಅದು ಸಾಕಾಗುತ್ತೆ. ನಂತರ ನೆಕ್ಸ್ಟು ಎಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಗ್ ಹಾಕ್ತಾಯಿದ್ದೀನಿ. ಈ ವೆಜ್ ಇರೋರು ಎಗ್ನ ಸ್ಕಿಪ್ ಮಾಡ್ಕೊಳ್ಳಿ. ಎಗ್ ಆ್ಯಡ್ ಮಾಡಿಲ್ಲ ಅಂದರೂ ಪಲ್ಯ ತುಂಬ ಚೆನ್ನಾಗೇ ಬರುತ್ತೆ. ನೆಕ್ಸ್ಟು ನೋಡಿ, ಇವಾಗ ನಾನು ಇದು ಪಲ್ಯ ಫುಲ್ ರೆಡಿಯಾಗಿದೆ. ಇದಕ್ಕೆ ಟೇಸ್ಟ್ಗೋಸ್ಕರ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಡ ಅಂದವ್ರು ಸ್ಕಿಪ್ ಮಾಡ್ಕೊಳ್ಳಿ. ಕಾಯಿ ತುರಿನೂ ಬೇಡ ಅಂದ್ರೂ ಚೆನ್ನಾಗೇ ಇರುತ್ತೆ. ನೆಕ್ಸ್ಟು ನಾನು ಸ್ವಲ್ಪ ನಿಂಬೆಹಣ್ಣು ಹಾಕೋತೀನಿ. ನನಗೆ ನಿಂಬೆಹಣ್ಣು ಇಷ್ಟ ಆಗಿರೋದ್ರಿಂದ ಅದು ಫ್ಲೇವರ್ನ ಹಾಕೋತೀನಿ. ಅದನ್ನು ಬೇಡ ಅಂದ್ರೂ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಪಲ್ಯ ಫುಲ್ ಇವಾಗ ರೆಡಿ ಆಗುತ್ತೆ. ಈಗ ಸರ್ವಿಂಗ್ ಪ್ಲೇಟ್ಗೆ ನಾನು ಅದನ್ನು ಸರ್ವ್ ಮಾಡ್ತೀನಿ. ನೀವು ಚಪಾತಿ, ಅನ್ನ, ಸಾಂಬಾರು ಯಾವುದು ಕಾಂಬಿನೇಷನ್ ಬೇಕಾದರೂ ಇದು ಸೂಟ್ ಆಗುತ್ತೆ. ಇದ್ರ ರೆಸಿಪಿ ನಿಮಗೆ ಇನ್ನೂ ಬೇರೆ ಥರದ್ದು ಬೇಕು ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಬೇರೆ ಬೇರೆ ಥರದ್ದು ತಿಳಿಸ್ಕೊಡ್ತೇನೆ. ಪ್ರೋಟೀನ್ ಭರಿತವಾದ ಈ ಸೊಪ್ಪಿನ ಪಲ್ಯವನ್ನು ಒನ್ ಟೈಮ್ ಮಾಡ್ಕೊಂಡು ನೋಡಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.